ಪಂಚಮಸಾಲಿ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ವಿಜಯಪುರದಲ್ಲಿ ಮಹಿಳೆ ಸೇರಿ 4 ವಿರುದ್ಧ ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ವಿಜಯಪುರದ ಶಿಷ್ಯನ ಮೂಲಕ ದೂರು ನೀಡಿದ್ದಾರೆ. ಅಡಕಿಗಲ್ಲಿ ನಿವಾಸಿ ಸಂತೋಷ್ ಮುಂಜಾನಿ ಮೂಲಕ ದೂರು ದಾಖಲಿಸಿದ್ದಾರೆ. ಆರೋಪದ ಸಂಬಂಧ ಮಾತನಾಡಿದ ಜಯ ಮೃತ್ಯುಂಜಯ ಶ್ರೀ, ಕಳೆದ 3-4 ವರ್ಷಗಳಿಂದ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಹಣ ನೀಡುವಂತೆ ನನಗೆ ಬ್ಲಾಕ್ ಮೇಲ್ ಮಾಡಲಾಗಿತ್ತು. ಷಡ್ಯಂತ್ರ ಎದುರಿಸುವ ಶಕ್ತಿ ದೇವರು ಕೊಟ್ಟಿದ್ದಾನೆ. ಷಡ್ಯಂತ್ರಕ್ಕೆ ಕುಮ್ಮಕ್ಕು ಕೊಟ್ಟವರು ಯಾರು ಅಂತ ಇಡೀ ಜಗತ್ತಿಗೆ ತಿಳಿದಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ ಸಂತ್ರಸ್ತೆ ಯಾರ ಸಂಪರ್ಕಕ್ಕೂ ಸಿಕ್ತಿಲ್ಲ. ಹೀಗಾಗಿ ಕಾನೂನು ಪ್ರಕ್ರಿಯೆಗೆ ಅಡ್ಡಿಯಾಗಿದೆ. ಪೊಲೀಸರು ಸಂತ್ರಸ್ತೆಯಿಂದ ಅಧಿಕೃತ ದೂರು ಪಡೆಯಲು ಮುಂದಾಗಿದ್ದಾರೆ. ಆದರೆ ಯುವತಿ ಅಧಿಕೃತ ವಿಳಾಸದಲ್ಲೂ ಪತ್ತೆಯಾಗಿಲ್ಲ. ಯುವತಿ ಮನೆಗೆ ತೆರಳಿ ಪೊಲೀಸರು ಪರಿಶೀಲನೆ ಮಾಡಿದ್ದು ಅಲ್ಲೂ ಸಂತ್ರಸ್ತೆ ಸುಳಿವು ಸಿಕ್ಕಿಲ್ಲ. ಯುವತಿ ಫೋನ್ ನಂಬರ್ ಕೂಡ ಸ್ವಿಚ್ಡ್ ಆಫ್ ಆಗಿದೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ಪ್ರಕರಣ ದಾಖಲಿಸದ ಪೊಲೀಸರು ಮಹಿಳಾ ಆಯೋಗದಿಂದಲೂ ಮಾಹಿತಿ ಪಡೆದಿದ್ದಾರೆ. ವಿಜಯಪುರದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ದೂರು ನೀಡಿದ ಹಿನ್ನೆಲೆ ಯುವತಿ ಹಾಗೂ ಖಾಸಗಿ ಚಾನೆಲ್ ಎಂಡಿ ಸೇರಿದಂತೆ ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರು, ಮಂಡ್ಯ, ಮೈಸೂರು, ವಿಜಯಪುರ ಸೇರಿದಂತೆ ಪಕ್ಕದ ರಾಜ್ಯಗಳಲ್ಲೂ ಹುಡುಕಾಟ ನಡೆಸಿದ್ದಾರೆ. ಗೌರಿಬಿದನೂರಿಗೆ ಹೋಗಬೇಕಾಗಿದ್ದ ಪ್ರಯಾಣಿಕರು 3 ಗಂಟೆಯಾದರೂ ಬಸ್ ಬಾರದೇ ಇರೋದಕ್ಕೆ ಮೆಜೆಸ್ಟಿಕ್ನಲ್ಲೇ ಪರದಾಡುವಂತಾಯಿತು. ಕೂಡಲೇ ಸುವರ್ಣ ನ್ಯೂಸ್ ತಂಡ ಬಸ್ ನಿಲ್ದಾಣದತ್ತ ಧಾವಿಸಿದ್ದು ಕೆಎಸ್ಆರ್ಟಿಸಿ ಸಿಬ್ಬಂದಿ ಅಲರ್ಟ್ ಆಗಿ ಪ್ರಯಾಣಿಕರಿಗೆ ಬದಲಿ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಗೌರಿಬಿದನೂರಿಗೆ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ ಇದ್ದು, ಆದರೆ ನಿನ್ನೆ 3 ಗಂಟೆಯಾದರೂ ಬಸ್ ಬಂದಿರಲಿಲ್ಲ. 30ರಿಂದ 40 ಜನ ಪ್ರಯಾಣಿಕರು ಬಸ್ಗಾಗಿ ಪರದಾಡಿದ್ದು ಕೆಎಸ್ಆರ್ಟಿಸಿ ಸಿಬ್ಬಂದಿ ಬಳಿ ಹೇಳಿದ್ರು ನಿರ್ಲಕ್ಷ್ಯದ ಉತ್ತರ ಕೊಟ್ಟಿದ್ದಾರೆ. ಪ್ರಯಾಣಿಕರಿಂದ ದೂರು ಕೇಳಿ ಬಂದ ಹಿನ್ನೆಲೆ ನೆರವಿಗೆ ಧಾವಿಸಿದ್ದು ಪ್ರಯಾಣಿಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಧನ್ಯವಾದ ಅರ್ಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದ್ದು ರಾತ್ರಿ ಆಗ್ತಾ ಇದ್ದಂತೆ ಮನೆಯ ಒಳಗೆ ನುಗ್ಗಿ ಬೈಕ್ ಕಳುವು ಮಾಡಿದ್ದಾರೆ. ಕೊತ್ತನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಕೇಶ್ ಎಂಬುವರಿಗೆ ಸೇರಿದ ಬೈಕ್ ಕಳ್ಳತನ ಮಾಡಲಾಗಿದೆ. ಕಳ್ಳತನ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊತ್ತನೂರು ಠಾಣೆಗೆ ಬೈಕ್ ಮಾಲೀಕ ರಾಕೇಶ್ ದೂರು ನೀಡಿದ್ದು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಅಕ್ರಮ ಮರಳು ಅಡ್ಡೆಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಅಪಾರ ಪ್ರಮಾಣದ ಮರಳು ಸೀಸ್ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಕೋಳೂರು ಬಳಿ ಈ ಘಟನೆ ನಡೆದಿದೆ. ಹಿರೇಹಳ್ಳದಲ್ಲಿ ಮರಳು ಸಾಗಾಟದ ಗುತ್ತಿಗೆ ಪಡೆದು ನಿಯಮಬಾಹಿರವಾಗಿ ಮರಳು ಸಾಗಿಸ್ತಾ ಇದ್ರು. ಕಂದಾಯ, ಪೊಲೀಸ್ ಹಾಗೂ ಭೂ ವಿಜ್ಞಾನ ಇಲಾಖೆಗಳ ಸಹಯೋಗದಲ್ಲಿ ದಾಳಿ ನಡೆದಿದ್ದು ಟಿಪ್ಪರ್, ಹಿಟಾಚಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ಗ್ರಾಮೀಣ ಠಾಣೆಯ ವ್ಯಾಪ್ತಿಯಲ್ಲಿ ಮುರುಗೇಶಪ್ಪ, ರಾಮರೆಡ್ಡಿ ಹಾಗೂ ನೀಲಪ್ಪ ಮದರಖಂಡಿಯವರ ಮೇಲೆ ಪ್ರಕರಣ ದಾಖಲಾಗಿದೆ. ಸಾರಿಗೆ ಇಲಾಖೆ ಹಣ ನೀಡಿದ್ರೂ ಗುತ್ತಿಗೆ ಸಾರಿಗೆ ನೌಕರರಿಗೆ ಸಂಬಳ ಕೊಡದೆ ಏಜೆನ್ಸಿ ಕಳ್ಳಾಟ ನಡೆಸಿದ್ದಾರೆ. ವೇತನವಿಲ್ಲದ ಹಿನ್ನೆಲೆ ಸಾರಿಗೆ ಇಲಾಖೆಯ ಚಾಲಕರು ಗೈರಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರದಲ್ಲಿ 128 ಚಾಲಕರಿಗೆ ಕಳೆದ 2 ತಿಂಗಳಿನಿಂದ ವೇತನ ನೀಡಿಲ್ಲ. ವಿಜಯನಗರ ಮಾತ್ರ ಅಲ್ಲದೆ ಕರ್ನಾಟಕದ ಬಹುತೇಕ ಜಿಲ್ಲೆಯಲ್ಲಿ ಇದೇ ಪರಿಸ್ಥಿತಿ ಇದೆ. 2 ತಿಂಗಳಿನಿಂದ ಸಂಬಳ ನೀಡಿಲ್ಲ ಅಂತ ಏಜೆನ್ಸಿ ವಿರುದ್ಧ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ. ಪೂಜಾ ಸೆಕ್ಯೂರಿಟಿ ಸರ್ವಿಸಸ್ ಹೆಸರಿನಲ್ಲಿ ರಾಘವೇಂದ್ರ ರೆಡ್ಡಿ ಎನ್ನುವವರು ಗುತ್ತಿಗೆ ಪಡೆದಿದ್ದಾರೆ. 3 ವರ್ಷಗಳಿಂದ ಇದೇ ಏಜೆನ್ಸಿ ಕಾರ್ಯನಿರ್ವಹಿಸ್ತಾ ಇದೆ. 3 ವರ್ಷದಿಂದ ಪ್ರತಿ ತಿಂಗಳ ಸಂಬಳದಲ್ಲಿ 2800 PFಗೆ ಕಟ್ ಮಾಡಿಕೊಳ್ತಿದ್ದಾರೆ. ಆದರೆ ಈವರೆಗೂ ಚಾಲಕರ PF ಖಾತೆಗೆ ಹಣ ಮಾತ್ರ ಜಮಾ ಆಗಿಲ್ಲ. ಆದರೆ ಸಾರಿಗೆ ಇಲಾಖೆಯಿಂದ ಏಜೆನ್ಸಿಯವರಿಗೆ ದುಡ್ಡು ಕೊಡಲಾಗಿದೆ. ಇದೀಗ ಈ ದುಡ್ಡು ಎಲ್ಲಿ ಹೋಯಿತು ಅಂತ ನೌಕರರು ಪ್ರಶ್ನಿಸ್ತಾ ಇದ್ದಾರೆ. ಕಳೆದ ಹಿಂದಿನ ಜನವರಿ ಪೇಡ್ ಇನ್ ಫೆಬ್ರವರಿ ಏನಿತ್ತು ಅದನ್ನು ಕೂಡ ಭಾಳಷ್ಟು ವಿಳಂಬ ಮಾಡಿದರು. ಅವರಿಗೆ ಎಚ್ಚರಿಕೆ ನೀಡಿ ನಾವು ನೋಟಿಸ್ಗಳನ್ನು ಕೊಟ್ಟು ಫಾಲೋ ಅಪ್ ಮಾಡಿದ ಮೇಲೆ ಅವರು ಜನವರಿ ಸಂಬಳವನ್ನು ಚಾಲಕರಿಗೆ ನೀಡಿದ್ದಾರೆ. ಅದರಂತೆ ಫೆಬ್ರವರಿ ಪೇಡ್ ಇನ್ ಮಾರ್ಚ್ ಏನು ಸಂಬಳ ಇದೆ ಅದನ್ನು ಕೂಡ ಕಳೆದ 2 ದಿನದಿಂದ ಹಿಂದೆ ಅವರು ನೀಡಿದ್ದಾರೆ. ಈಗ ಸಂಬಳದ ಬಗ್ಗೆ ನಮ್ಮ ಚಾಲಕರದು ಅಥವಾ ಖಾಸಗಿ ಚಾಲಕರದು ಏನು ಏಜೆನ್ಸಿ ಮೂಲಕ ಬಂದಿದ್ದಾರೆ ಅವರಿಂದ ತೊಂದರೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದ ಆರೋಪ ಕೇಳಿಬಂದಿದೆ.
ವಸತಿ ಯೋಜನೆಯ ಕಾಮಗಾರಿಗೆ 32 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಡಿಡಿ ಹಣ ಪಾವತಿಸಿ 3 ವರ್ಷ ಆದರೂ ಸೂರು ಸಿಗದೆ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಮಗಾರಿ ಪೂರ್ಣಗೊಳಿಸದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೈಬಿಟ್ಟಿದ್ದು, ಸ್ವಂತ ಹಣದಲ್ಲಿ ಮನೆ ನಿರ್ಮಿಸಿಕೊಳ್ಳುವ ದುಸ್ಥಿತಿ ಫಲಾನುಭವಿಗಳಿಗೆ ಎದುರಾಗಿದೆ. 2023-24ನೇ ಸಾಲಿನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿ 545 ಮನೆಗಳು ಮಂಜೂರು ಮಾಡಲಾಗಿತ್ತು. ಪ್ರತಿ ಫಲಾನುಭವಿಗಳು ಸ್ಲಂ ಬೋರ್ಡ್ ಕಮಿಷನರ್ ಖಾತೆಗೆ 1 ಲಕ್ಷ ರೂಪಾಯಿ ಡಿಡಿ ಕಟ್ಟಿದ್ದಾರೆ. 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸಿ ಹಸ್ತಾಂತರ ಮಾಡಬೇಕಿತ್ತು. ಆದರೆ ಡಿಡಿ ಪಾವತಿಸಿ 3 ವರ್ಷ ಆದರೂ ಮನೆ ನಿರ್ಮಿಸದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಾಲ ಮಾಡಿ ಹಣ ಕಟ್ಟಿದ್ದೇವೆ, ಆದರೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಫಲಾನುಭವಿಗಳು ಕಣ್ಣೀರು ಹಾಕ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.